Hello friends, once again welcome back to my channel. Today we are going to solve the question answers from the 8th standard English, second language English from the part 2, the poetry Somebody's Mother, which is written by Mary Jo Bryan. ಫ್ರೆಂಡ್ಸ್, ಈ ದಿನ ನಾವು 8ನೇ ತರಗತಿಯ ಪೊಯೆಟ್ರಿ ಸಂಬಡೀಸ್ ಮದರ್ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ದ ಫಸ್ಟ್ part is from the comprehension. Answer the following questions and share your responses with your partner. The first question is, what kind of a woman do you find in this poem? The answer is, the woman described in the poem was old and ragged and grey. She was bent with the chill of winter's day and her feet were aged and slow. She was also standing alone, uncared for, and was weak and timid. The meaning is, ಏನಪ್ಪ ಅಂತಂದರೆ, ಈ ಕವಿತೆಯಲ್ಲಿ ನಿಮಗೆ ಯಾವ ರೀತಿಯ ಮಹಿಳೆ ಕಂಡುಬರ್ತಾಳೆ ಅಂತಂದರೆ, ಕವಿತೆಯಲ್ಲಿ ವಿವರಿಸಿದ ಮಹಿಳೆ ವೃದ್ಧೆ, ಹರಿದ ಬಟ್ಟೆ ಮತ್ತು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿದ್ಲು. ಚಳಿಗಾಲದ ದಿನದ ಒಂದು ಚಳಿಗೆ ಅವಳು ಬಾಗಿದ್ದಳು ಮತ್ತು ಅವಳ ಕಾಲುಗಳು ವಯಸ್ಸಾಗಿ ನಿಧಾನವಾಗಿದ್ವು. ಅವಳು ಏಕಾಂಗಿಯಾಗಿ ನಿಂತಿದ್ಲು, ಯಾರಿಗೂ ಬೇಡವಾಗಿದ್ಲು ಮತ್ತು ಸೌಮ್ಯ ಹಾಗೂ ಅಂಜುಬುರುಕಿಯಾಗಿದ್ಲು. The next question is, where was the woman standing? Why was the standing there? ಅಂದರೆ ಆ ಮಹಿಳೆ ಎಲ್ಲಿ ನಿಂತಿದ್ಲು, ಅವಳು ಯಾಕೆ ನಿಂತಿದ್ಲು? The answer is, woman was standing at the crossing. She waited there long because she was afraid to stir and needed to cross the street. ಅಂದರೆ ಆ ಮಹಿಳೆ ಕ್ರಾಸಿಂಗ್ನಲ್ಲಿ ನಿಂತಿದ್ಲು, ಅವಳು ಚಲಿಸಲು ಹೆದರ್ತಿರೋದ್ರಿಂದ ಮತ್ತು ರಸ್ತೆ ದಾಟಬೇಕಾದ್ದರಿಂದ ಅವಳು ಅಲ್ಲಿ ಬಹಳ ಸಮಯದವರೆಗೆ ಕಾಯ್ತಾ ಇದ್ಲು. ಕ್ವಶನ್, why was the woman very anxious? ಆ ಸ್ತ್ರೀಗೆ ಯಾಕೆ ತುಂಬ ಚಿಂತೆಯಾಗಿತ್ತು? ದ ಆನ್ಸರ್ ಇಸ್, ದ ವುಮೆನ್ ಹ್ಯಾಡ್ ಆನ್ ಆಂಕ್ಷಿಯಸ್ ಐ ಬಿಕಾಸ್ ಶಿ ವಾಸ್ ಅಫ್ರೇಡ್ ಟು ಮೂವ್. ಇಟ್ ಮೀನ್ಸ್ ಟಿಮಿಡ್, ಅಫ್ರೇಡ್ ಟು ಸ್ಟಿರ್. ಶಿ ಫಿಯರ್ಡ್ ದಟ್ ದ ಕ್ಯಾರಿಯೇಜ್ ವೀಲ್ಸ್ ಆರ್ ದ ಹಾರ್ಸಸ್ ಫೀಟ್ ಶುಡ್ ಕ್ರೌಡ್ ಹರ್ ಡೌನ್ ಇನ್ ದ ಸ್ಲಿಪ್ಪರಿ ಸ್ಟ್ರೀಟ್. ಅಂದರೆ ಆ ಮಹಿಳೆ ಆತಂಕದ ಕಣ್ಣನ್ನು ಹೊಂದಿದ್ಲು, ಕಣ್ಣಿತ್ತು. ಏಕೆಂತ ಅಂದರೆ ಅವಳು ಚಲಿಸಲು ಹೆದರ್ತಾ ಇದ್ಲು, ಅಂದರೆ ಅಂಜುತ್ತಿದ್ದಳು, ಚಲಿಸಲು ಹೆದರ್ತಿದ್ದಳು ಅಂತ ಇದೆ. ಜಾರು ಬೀದಿಯಲ್ಲಿ ಬಂಡಿ ಚಕ್ರಗಳು ಅಥವಾ ಕುದುರೆಗಳ ಪಾದಗಳು ಅವಳನ್ನು ಹಿಂಡು ಬಿಡ್ತವೇನೋ ಅನ್ನೋ ಒಂದು ಹೆದರಿಕೆ ಅವಳಲ್ಲಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಚಿಲ್ಡ್ರನ್ ಕಂಪೇರ್ ಟು? ಮಕ್ಕಳನ್ನು ಯಾವುದಕ್ಕೆ ಹೋಲಿಸಲಾಗ್ತಾ ಇದೆ? ದ ಆನ್ಸರ್ ಇಸ್, ದ ಬಾಯ್ಸ್ ಹೂ ಕೇಮ್ ಡೌನ್ ದ ಸ್ಟ್ರೀಟ್ ವಿತ್ ಲಾಫ್ಟರ್ ಆ್ಯಂಡ್ ಶೌಟ್ ಆರ್ ಕಂಪೇರ್ ಟು ಎ ಫ್ಲಾಕ್ ಆಫ್ ಶೀಪ್. ನಗು ಮತ್ತು ಕೇಕೆಯೊಂದಿಗೆ ಬೀದಿಗೆ ಬಂದ ಹುಡುಗನನ್ನು ಕುರಿಗಳ ಹಿಂಡಿಗೆ ಹೋಲಿಸಲಾಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಇಸ್, ಡಿಡ್ ದ ಬಾಯ್ಸ್ ಲೆಂಡ್ ದ ಓಲ್ಡ್ ವಿಮೆನ್ ಅ ಹೆಲ್ಪಿಂಗ್ ಹ್ಯಾಂಡ್? ಅಂದರೆ ಹುಡುಗರು ವೃದ್ಧ ಮಹಿಳೆಗೆ ಸಹಾಯ ಹಸ್ತವನ್ನು ಚಾಚಿದರೆ? ದ ಆನ್ಸರ್ ಇಸ್, ನೋ, ಮೋಸ್ಟ್ ಆಫ್ ದ ಬಾಯ್ಸ್ ಡಿಡ್ ನಾಟ್ ಲೆಂಡ್ ದ ಓಲ್ಡ್ ವಿಮೆನ್ ಅ ಹೆಲ್ಪಿಂಗ್ ಹ್ಯಾಂಡ್. ಇಲ್ಲ, ಬಹಳಷ್ಟು ಹುಡುಗರು ಆ ಒಂದು ಮುದುಕಿಗೆ ಹೆಲ್ಪ್ ಮಾಡೋದಕ್ಕೆ ಹಸ್ತವನ್ನು ಚಾಚಲಿಲ್ಲ. ದೇ ಹ್ಯಾಸನ್ ಪಾಸ್ಡ್ ಹರ್ ಆನ್ ದೇರ್ ವೇ. ಅವರು ತಮ್ಮ ದಾರಿಯಲ್ಲೇ ಅವರು ಆ ಒಂದು ವೇಗವಾಗಿ ಅವರು ನಡ್ಕೊಂಡು ಹೋಗ್ತಾ ಇದ್ರು. ಹವೆವರ್ ಒನ್ ಆಫ್ ದ ಮೆರಿ ಟ್ರೂಪ್, ಆದಾಗ್ಯೂ ಸಂತೋಷದ ಒಂದು ಗುಂಪಿನಲ್ಲಿದ್ದ ಒಬ್ಬ ದ ಗೇಯೆಸ್ಟ್ ಲ್ಯಾಡಿ ಪಾಸ್ಡ್ ಬಿಸೈಡ್ ಹರ್ ಆ್ಯಂಡ್ ಆಫರ್ಡ್ ಅಸಿಸ್ಟೆನ್ಸ್. ಅಂದರೆ ಒಬ್ಬ ಹ್ಯಾಪಿಯೆಸ್ಟ್ ಬಾಯ್ ಇದನಲ್ಲ, ಅವನು ಅವಳ ಪಕ್ಕದಲ್ಲಿ ನಿಂತ್ಕೊಂಡು ಸಹಾಯ ಮಾಡಲು ಮುಂದಾದ. ನೆಕ್ಸ್ಟ್ ಕ್ವಶನ್ ಇಸ್, ವೈ ವಾಸ್ ದ ಓಲ್ಡ್ ವಿಮೆನ್ ಹೆಸಿಟೇಟಿಂಗ್ ಟು ಕ್ರಾಸ್ ದ ಸ್ಟ್ರೀಟ್? ಮುದುಕಿ ರಸ್ತೆ ದಾಟಲಕ್ಕೆ ಏಕೆ ಹಿಂಜರಿತಾ ಇದ್ಲು? ದ ಆನ್ಸರ್ ಇಸ್, ದ ಓಲ್ಡ್ ವಿಮೆನ್ ವಾಸ್ ಹೆಸಿಟೇಟಿಂಗ್ ಬಿಕಾಸ್ ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ಎ ರೀಸೆಂಟ್ ಸ್ನೋ ಮೇಕಿಂಗ್ ಇಟ್ ಸ್ಲಿಪ್ಪರಿ. ಶಿ ವಾಸ್ ಅಫ್ರೇಡ್ ದಟ್ ದ ಟ್ರಾಫಿಕ್, ಇಟ್ ಮೀನ್ಸ್ ಕ್ಯಾರಿಯೇಜ್ ವೀಲ್ಸ್ ಆರ್ ದ ಹಾರ್ಸಸ್ ಫೀಟ್ ವುಡ್ ಕ್ರೌಡ್ ಹರ್ ಡೌನ್. ಅಂದರೆ ಆ ವೃದ್ಧೆ ಹಿಂಜರಿತಾ ಇದ್ಲು. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ಬಿದ್ದ ಹಿಮದಿಂದ ರಸ್ತೆ ಒದ್ದೆ ಆಗಿತ್ತು, ಅದು ಜಾರ್ತಾ ಇತ್ತು. ಸ್ಲಿಪ್ಪರಿ ಅಂತಾರೆ ಅಂದರೆ ಜಾರ್ತಾ ಇತ್ತು. ವಾಹನ ಸಂಚಾರ, ಅದರೊಳಗೆ ಗಾಡಿಯ ಚಕ್ರ ಆಗಿರ್ಬೋದು, ಕುದುರೆಯ ಕಾಲುಗಳು ತನ್ನ ಮೇಲೆ ಎಲ್ಲಿ ಹಾರ್ಕೊಂಡು ಹೋಗ್ಬಿಡ್ತಾವೋ ಏನೋ ಅಂತ ಹೇಳಿಬಿಟ್ಟು ಹೆದರ್ತಾ ಇದ್ಲು. ಇದಿಷ್ಟು ಈ ಒಂದು ಪಾಠದ ಪ್ರಶ್ನೋತ್ತರಗಳಾಗಿದೆ. ನೆಕ್ಸ್ಟ್ ಕಾಂಪ್ರಹೆನ್ಷನ್ ಪಾರ್ಟ್ ಈಸ್, ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ಪಾರ್ಟ್ನರ್ಸ್ ವಿತ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್, ದೆನ್ ರೈಟ್. ಓಕೆ, ನಿಮ್ಮ ಗುಂಪಿನೊಂದಿಗೆ ಚರ್ಚಿಸಿ ಅದಾದಮೇಲೆ ಆನ್ಸರ್ ಬರೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ದ ಫಸ್ಟ್ ಕ್ವಶನ್ ಈಸ್, ಹೌ ಡಿಡ್ ದ ಬಾಯ್ ಹೆಲ್ಪ್ ದ ಓಲ್ಡ್ ವುಮೆನ್? ಹುಡುಗ ವೃದ್ಧ ಮಹಿಳೆಗೆ ಹೇಗೆ ಸಹಾಯ ಮಾಡ್ದ? ದ ಬಾಯ್, ದ ಗೇಯೆಸ್ಟ್ ಲ್ಯಾಡಿ ಆಫ್ ಆಲ್ ದ ಗ್ರೂಪ್, ಪಾಸ್ಡ್ ಬಿಸೈಡ್ ಹರ್. ತನ್ನ ಒಂದು ಗ್ರೂಪ್ನಲ್ಲಿರುವಂತಹ ಸಂತೋಷ, ಒಂದು ಹ್ಯಾಪಿಯರ್ ಬಾಯ್ ಅನ್ಬೋದು, ಆ ಬಾಯ್ ಅವರ ಪಕ್ಕ ನಿಂತ್ಕೊಂಡ.
ಆ್ಯಂಡ್ ವಿಸ್ಪರ್ಡ್ ಲೋ, ಮೆಲ್ಲಕ್ಕೆ ಹೇಳ್ದ, ಐಲ್ ಹೆಲ್ಪ್ ಯು ಅಕ್ರಾಸ್ ಇಫ್ ಯು ವಿಶ್ ಟು ಗೋ. ಅಂದರೆ ನೀವು ಏನು ಅನ್ಕೊಳಲ್ಲ ಅಥವಾ ನಿಮ್ಮ ಒಂದು ಇಷ್ಟದಂತೆ ನಾನು ನಿಮಗೆ ರಸ್ತೆಯನ್ನು ದಾಟಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ. ಶಿ ಪ್ಲೇಸ್ಡ್ ಹರ್ ಏಜ್ಡ್ ಹ್ಯಾಂಡ್ ಆನ್ ಹಿಸ್ ಸ್ಟ್ರಾಂಗ್ ಯಂಗ್ ಆರ್ಮ್ ಆ್ಯಂಡ್ ಹಿ ಗೈಡೆಡ್ ಹರ್ ಟ್ರೆಂಬ್ಲಿಂಗ್ ಫೀಟ್ ಅಲಾಂಗ್, ಎನ್ಶ್ಯೂರಿಂಗ್ ಶಿ ಕ್ರಾಸ್ಡ್ ವಿತೌಟ್ ಹರ್ಟ್ ಆರ್ ಹಾರ್ಮ್. ಅವಳು ತನ್ನ ಒಂದು ವಯಸ್ಸಾದ ಕೈಯನ್ನು ಅವನ ಬಲವಾದ ಒಂದು ತೋಳಿನ ಮೇಲೆ ಇಟ್ಲು. ಮತ್ತೆ ಅವಳ ಒಂದು ನಡುಗ್ತಾ ಇದ್ಲು ಅವಳ ಪಾದಗಳು. ಆ ಪಾದಗಳನ್ನು ಗಟ್ಟಿಯಾಗಿ ಇಟ್ಕೊಳ್ತಾ ಯಾವುದೇ ಹಾನಿ ಇಲ್ಲದೆ ದಾಟುವುದನ್ನು ಖಚಿತಪಡಿಸ್ಕೊಂಡ್ಳು. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಮೇಡ್ ದ ಬಾಯ್ ಹ್ಯಾಪಿ? ದ ಆನ್ಸರ್ ಈಸ್, ಆಫ್ಟರ್ ಹೆಲ್ಪಿಂಗ್ ಹರ್ ದ ಬಾಯ್ ರಿಟರ್ನ್ ಟು ಹಿಸ್ ಫ್ರೆಂಡ್ಸ್. His young heart was happy and well content because he was proud that his own feet were firm and strong and he had successfully guided her across. ಅಂದರೆ ಹುಡುಗನಿಗೆ ಸಂತೋಷ ಆಗಕ್ಕೆ ಕಾರಣ ಏನು? ಉತ್ತರ, ಆಕೆಗೆ ಸಹಾಯ ಮಾಡಿದ ನಂತರ ಹುಡುಗ ತನ್ನ ಸ್ನೇಹಿತರ ಬಳಿಗೆ ವಾಪಸ್ ಹೋದ. ತನ್ನ ಕಾಲುಗಳು ದೃಢವಾಗಿ ಮತ್ತು ಬಲವಾಗಿವೆ ಮತ್ತು ಆಕೆಯನ್ನು ಯಶಸ್ವಿಯಾಗಿ ದಾಟಿಸಲಿಕ್ಕೆ ಅವನಿಗೆ ಹೆಮ್ಮೆ ಆಯಿತು. ಆದ್ದರಿಂದ ಅವನ ಒಂದು ಎಳೆಯ ಮನಸ್ಸು ಸಂತೋಷ ಮತ್ತು ತೃಪ್ತಿಯಿಂದ ಕೂಡಿತ್ತು. ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ದ ಬಾಯ್ ಟೆಲ್ ಹಿಸ್ ಫ್ರೆಂಡ್ಸ್? ಅವನು ತನ್ನ ಫ್ರೆಂಡ್ಸಿಗೆ ಏನಂತ ಹೇಳಿಬಿಟ್ಟು ಹೇಳ್ದ? ಓಕೆ, ದ ಆನ್ಸರ್ ಇಸ್, ದ ಬಾಯ್ ಜಸ್ಟಿಫೈಡ್ ಹಿಸ್ ಆಕ್ಷನ್ to his friends by saying, she is somebody's mother. Boys, you know, for all she is aged and poor and slow. He added that he hoped that some fellow will lend a hand to help my mother. You understand? If ever she is poor and grey when her own dear boy is far away. ಹುಡುಗ ತನ್ನ ಸ್ನೇಹಿತರಿಗೆ ಏನು ಹೇಳ್ದಪ್ಪ ಅಂತಂದರೆ, ತನ್ನ ಕಾರ್ಯವನ್ನು ಸಮರ್ಥಿಸಿಕೊಳ್ಳುತ್ತಾ ಹೀಗೆ ಹೇಳ್ದ, ಅವಳು ಯಾರೋ ಒಬ್ಬರು ತಾಯಿ. ಹುಡುಗರೇ, ನಿಮಗೆ ಗೊತ್ತಲ್ಲವಾ, ಅವಳು ವಯಸ್ಸಾದವಳು, ಬಡವಳು ಮತ್ತು ನಿಧಾನವಾಗಿದ್ದರೂ ಸಹ ಅವನು ಯಾವುದಾದ್ರೂ ವ್ಯಕ್ತಿ ಅಥವಾ ಯಾವುದಾದ್ರೂ ಒಂದು ಹುಡುಗ ಸಹಾಯಕ್ಕೆ ಕೈ ನೀಡ್ತಾನೆ ಅಂತ ಅಂದ್ಕೊಂಡಿದ್ದ. ನನ್ನ ತಾಯಿಗೆ ಸಹಾಯ ಮಾಡಲು ನಿಮಗೆ ಅರ್ಥವಾಗಿದೆ ಅಲ್ವಾ? ಒಂದು ವೇಳೆ ಅವಳು ಬಡವಳು ಮತ್ತು ಬೂದು ಬಣ್ಣದ ಕೂದಲನು, ಗ್ರೇ ಅಂತಂದರೆ ಬೂದು ಬಣ್ಣದ ಕೂದಲಿನವಳಾದರೆ ಅವಳ ಪ್ರೀತಿಯ ಮಗ ದೂರದಲ್ಲಿದ್ದಾಗ ಅಂತ ಹೇಳಿಬಿಟ್ಟು ಆಶಿಸ್ತ. ನೆಕ್ಸ್ಟ್ ಕ್ವಶನ್, the fourth one, what did the old woman say in her prayer that night? Why? ಆ ರಾತ್ರಿ ಆ ವೃದ್ಧೆ ತನ್ನ ಪ್ರಾರ್ಥನೆಯಲ್ಲಿ ಏನನ್ನ ಹೇಳಿದ್ದು, ಯಾಕೆ? The answer is, that night the old woman bowed low her head in her home and her prayer was, God, be kind to the noble boy who is somebody's son and pride and joy. She prayed this because the boy showed her kindness and helped her safely across the dangerous street. ಆ ರಾತ್ರಿ ಆ ವೃದ್ಧೆ ತನ್ನ ಮನೆಯಲ್ಲಿ ತಲೆಬಾಗಿ ನಮಸ್ಕರಿಸ್ತಾ ಅವಳು ಒಂದು ಪ್ರಾರ್ಥನೆಯನ್ನೇ ಮಾಡಿದ್ಲು. ಏನಪ್ಪ ಅಂತಂದರೆ, ಆ ಮಗ ಯಾವುದೋ ಮಗ, ಅವನು ಹೆಮ್ಮೆ ಮತ್ತು ಸಂತೋಷ ಆಗಿರುವ ಆ ಉದಾತ್ತ ಹುಡುಗನಿಗೆ ದೇವರು ದಯೆ ತೋರಿಸಲಿ. ಆ ಹುಡುಗ ಅವಳಿಗೆ ದಯೆ ತೋರಿದ್ರಿಂದ ತಾನು ಆ ಒಂದು ಅಪಾಯಕಾರಿ ರಸ್ತೆಯನ್ನು ಸುರಕ್ಷಿತವಾಗಿ ದಾಟಲು ಸಹಾಯ ಮಾಡಿದವನಿಗೆ ಒಳ್ಳೆಯದಾಗಲಿ ಅನ್ನೋದನ್ನು ಪ್ರಾರ್ಥಿಸಲು. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್, ಡೂ ಯು ಲೈಕ್ ದಿಸ್ ಪೋಯಮ್? ವೈ ಆರ್ ವೈ ನಾಟ್? ನಿಮಗೆ ಈ ಕವಿತೆ ಇಷ್ಟ ಆಯ್ತೆ? ಏಕೆ ಇಷ್ಟ ಆಯಿತು ಅಥವಾ ಇಷ್ಟ ಆಗಿಲ್ಲ ಅಂತಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಬರಬೇಕು. ದ ಆನ್ಸರ್ ಇಸ್, ದಿಸ್ ಈಸ್ ಅನ್ ಓಪನ್ ಎಂಡೆಡ್ ಕ್ವಶನ್ ಡಿಸೈನ್ ಫಾರ್ ದ ಡಿಸ್ಕಷನ್ ಬಟ್ ಬೇಸ್ಡ್ ಆನ್ ದ ಸೋರ್ಸ್ ಕಂಟೆಕ್ಸ್ಟ್. ಇಲ್ಲಿ ಏನಪ್ಪ ಅಂತಂದರೆ ಇದು ಒಂದು ಓಪನ್ ಎಂಡೆಡ್ ಕ್ವಶನ್ ಆಗಿದೆ, ನೀವು ಬರಿಬೇಕಾಗಿರುತ್ತೆ. ಸೊ ಹಾಗಾಗಿಬಿಟ್ಟು ನಿಮ್ಮ ಒಪಿನಿಯನ್ ಇಲ್ಲಿ ಬರಿಬೇಕಾಗುತ್ತೆ. ಆದರೂ ಸಹ ಪೋಯಮಿಗೆ ರಿಲೇಟೆಡ್ ಆಗಿ, ದ ಪೋಯಮ್ ಕ್ಯಾನ್ ಬಿ ಅಪ್ರಿಷಿಯೇಟೆಡ್ ಬಿಕಾಸ್ ಇಟ್ ಈಸ್ ನರೇಟಿವ್ that extols the kindness shown by a boy towards a poor woman and highlights the moral value of the empathy and helping those in need regardless of their appearance or condition. ಈ ಒಂದು ಪ್ರಶ್ನೆ ಇದೆಯಲ್ಲ, ಅದು ನೀವು ಸ್ವಂತಕ್ಕೆ ಬರಿಬೇಕಾಗಿರೋದು. ಈ ಕವಿತೆ ಆದ್ರೂ ಹೇಳಬೇಕು ಅಂತಂದರೆ ಈ ಕವಿತೆಯನ್ನು ಮೆಚ್ಚಬಹುದು. ಏಕೆಂದರೆ ಇಲ್ಲಿ ಒಬ್ಬ ಹುಡುಗ ಒಬ್ಬ ಬಡ ಮಹಿಳೆಯ ಬಗ್ಗೆ ತೋರಿಸಿದ ದಯೆಯನ್ನು ಹೊಗಳುವ ನಿರೂಪಣೆಯಾಗಿದೆ. ಮತ್ತು ಅವರ ನೋಟ ಅಥವಾ ಸ್ಥಿತಿಯನ್ನು ಲೆಕ್ಕಿಸದೆ ಸಹಾನುಭೂತಿ ಮತ್ತು ಅಗತ್ಯದಲ್ಲಿರುವವರಿಗೆ ಸಹಾಯವನ್ನು ಮಾಡುವ ನೈತಿಕ ಮೌಲ್ಯವನ್ನು ಈ ಒಂದು ಪೋಯಮ್ ಅಥವಾ ಈ ಒಂದು ಪದ್ಯ, ಈ ಒಂದು ಕವಿತೆ ಎತ್ತಿ ತೋರಿಸುತ್ತೆ. ನೆಕ್ಸ್ಟ್ ಪಾರ್ಟ್, ಕಾಂಪ್ರಹೆನ್ಷನ್ 3. ಆನ್ಸರ್ ದ ಫಾಲೋವಿಂಗ್ ಆಸ್ ಡೈರೆಕ್ಟೆಡ್. ಪಿಕ್ ಔಟ್ ದ ರೈಮಿಂಗ್ ವರ್ಡ್ಸ್ ಇನ್ ದ ಪೋಯಮ್ ಆ್ಯಂಡ್ ರೀಡ್ ದೆಮ್ ಅಲೌಡ್. ಪ್ರಾಸಪದಗಳನ್ನು ಈ ಒಂದು ಪದ್ಯದಿಂದ ಆರಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಪ್ರಾಸಪದಗಳಿದೆ. ಇಲ್ಲಿ ನೋಡಿ, ಗ್ರೇ, ಡೇ, ಸ್ನೋ, ಸ್ಲೋ, long, throng, by, I, shout, out, sheep, deep, grey, way, her, stir, feet, street,
ಟ್ರೂಟ್, ಗ್ರೂಪ್ ಇವೆರಡೂ ಸಹ ಪ್ರಾಸಪದಗಳು. ಓಕೆ, ಬಹಳಷ್ಟು ಒಂದು ಪೋಯಮಲ್ಲಿ ಪ್ರಾಸಪದಗಳಿದೆ, ಸೊ ಅದನ್ನು ಲಿಸ್ಟ್ ಔಟ್ ಮಾಡಿ. ನೆಕ್ಸ್ಟ್, ನೇಮ್ ದ ಫಿಗರ್ ಆಫ್ ಸ್ಪೀಚ್ ಇನ್ ದಿಸ್ ಲೈನ್ಸ್. ಇಲ್ಲಿ ಅಲಂಕಾರ ಯಾವುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಡ್ಯಾಶ್ ಕೇಮ್ ದ ಬಾಯ್ಸ್ ಡ್ಯಾಶ್ ಲೈಕ್ ಎ ಫ್ಲಾಕ್ ಆಫ್ ದ ಶೀಪ್. ಇಲ್ಲಿ ನೋಡಬಹುದು ಲೈಕ್ ಅನ್ನೋದನ್ನು ಕೊಟ್ಟಿದ್ದಾನೆ. ಲೈಕ್ ಅಂತ ಅಂದರೆ ಅಂತೆ, ಸಿಮಿಲಿ. ಸೊ ಫಸ್ಟ್ ಒನ್ ಇಸ್ ದ ಸಿಮಿಲಿ. ದ ಬಾಯ್ಸ್ ಆರ್ ಕಂಪೇರ್ಡ್ ಟು ಎ ಫ್ಲಾಕ್ ಶೀಪ್. ವಾಟ್ ಆರ್ ದ ಬಾಯ್ಸ್ ಕಂಪೇರ್ಡ್? ಇಲ್ಲಿ ಕಂಪ್ಯಾರಿಸನ್ ನಡೀತಾ ಇದೆ. ಸೊ ಲೈಕ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ರೆ ಅದು ಸಿಮಿಲಿ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಹರ್ ಏಜ್ಡ್ ಹ್ಯಾಂಡ್ ಆನ್ ಹಿಸ್ ಸ್ಟ್ರಾಂಗ್ ಯಂಗ್ ಆರ್ಮ್. ಇಲ್ಲಿ ಎರಡು ಪರ್ಸನಾಲಿಟಿ ಇದೆ, ಕಂಪ್ಲೀಟ್ ಆಪೋಸಿಟ್ ಆಗಿದೆ. ಸೊ ಅಲ್ಲಿ ಏಜ್ಡ್ ಹ್ಯಾಂಡ್ ಇದೆ, ಸೊ ಅಲ್ಲಿ ಸ್ಟ್ರಾಂಗ್ ಯಂಗ್ ಆರ್ಮ್ ಇದೆ. ಸೊ ಕಂಪ್ಲೀಟ್ ಆಪೋಸಿಟ್ ಐಡಿಯಾ ಇದು. ಸೊ ಅದಕ್ಕೆ ಆಂಟಿಥಿಸಿಸ್ ಅನ್ನೋ ಒಂದು ಅಲಂಕಾರ ಇಲ್ಲಿ ಬರುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ಈ ಒಂದು ಕವಿತೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನನ್ನ ತಕ್ಕ ಮಟ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಇಂಗ್ಲೀಷ್ ಪೊಯಮ್ಸ್ಗಳು ಅರ್ಥ ಮಾಡ್ಕೊಳಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ನಮಗೆ ಅದರ ಒಂದು ನೋಟ್ಸ್ಗಳನ್ನಾದರೂ ಪ್ಲೀಸ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಹಾಗಾಗಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗ್ರಾಮರ್ ಪಾರ್ಟನ್ನು ಸಹ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ನನಗೆ ಬಹಳಷ್ಟು ಅವಶ್ಯಕ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.